ಬಿಜಾಪುರ ಲೋಕಸಭೆ ಚುನಾವಣೆಗೆ ವೀಕ್ಷಕರಾಗಿ ಬಂದಿದ್ದೀವಿ. ಆಕಾಂಕ್ಷಿಗಳ ಹೆಸರನ್ನು ಕಳಿಸಬೇಕಾಗಿದೆ. ಈಗಾಗಲೇ ಮಾಡಬೇಕಾಗಿತ್ತು, ಡಿಲೇ ಆಗಿದೆ. 30 ತಾರೀಕೊಳಗೆ ಲಿಸ್ಟ್ ಕೊಡಬೇಕಾಗಿದೆ. ಸೊ ಯಾರು ಆಕಾಂಕ್ಷಿಗಳ ಲಿಸ್ಟ್ ತಗೋತೀವಿ, ಅವ್ರ ಅಭಿಪ್ರಾಯ ಕೂಡ ಪಡಿಲಿಕ್ಕೆ ಬಂದಿದ್ದೀವಿ. ನೋಡೋಣ ಏನು ಚರ್ಚೆ ಆಗ್ತೈತಿ. ಸರ್, ಎಷ್ಟು ಜನ ಸರ್ ಆಕಾಂಕ್ಷಿಗಳು ಗೊತ್ತಿಲ್ಲ, ಇನ್ನು ಹೋದ್ಮ್ಯಾಗ ನಮ್ಗೆ ಗೊತ್ತು. ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ. ಅದು ನೋಡೋಣ, ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಅಂದ್ರೆ ಸ್ಥಳೀಯ ಅಭ್ಯರ್ಥಿಗಳು, ಹೊರಗಿನ ಅಭ್ಯರ್ಥಿಗಳು ಇಲ್ಲ, ಅದು ಹೆಂಗೆ ನಾವು ಹೇಳಿಕಲ್ಲ, ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕೂಟಿ ಆಗೋದು, ಅವ್ರ ಬಗ್ಗೆ ಸರ್ವೆ ಆಗಬೇಕು. ಸೊ ಇನ್ನೂ ಭಾಳಷ್ಟು ಲೆಂದಿ ಪ್ರೊಸೀಜರ್ ಇದೆ, ಎಲ್ಲ ಮಾಡ್ತೀವಿ. ಆದ್ರೆ ಟೈಮ್ ಬೇಕಷ್ಟೇ. ಸರ್, DCM ಇದಕ್ಕೆ ಹೇಳಿ, ಏನಾದ್ರು DCM ಇಲ್ಲೇ ಇಲ್ಲ. ಅದು ಯಾವ್ದಂತ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸದ್ಯಕ್ಕಂತ ಇಲ್ಲ. ಅಂದ್ರೆ ಜಾರಕಿಹೊಳಿ ಸಮಾಧಾನ ಆದ್ರೆ ಈ ಹಿಂದೆ ರೆಬಲ್ ಆಗ್ತಾ ಇದ್ರು, ಇಲ್ಲ, ಈ ಹಿಂದೂ ರೆಬಲ್ ಇಲ್ಲ, ಈಗೂ ರೆಬಲ್ ಇಲ್ಲ. ಪ್ರಶ್ನೆ ಇಲ್ಲ. ಸೊ ಇದೆಲ್ಲ ಮಂತ್ರಿ ಕೆಲಸ ಮಾಡ್ತಾ ಇದ್ವಿ, ರೆಬಲ್ ಪ್ರಶ್ನೆ ಇಲ್ಲ. ಹೇಳಿ ಮತ್ತೇನು ಬೇರೆ. ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟೋದ್ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ. ಹಂಗೆ ಹೇಳೋದು 5 ವರ್ಷವರೆಗೆ ಹಾಗೆ ಇರೋದ. 5 ವರ್ಷವರೆಗೆ ಬೀಳ್ತೈತೆ, ಹೇಳತೈತೆ, ಬೀಳ್ತೈತೆ ಇದ್ದೇ ಇರೋದು. ಅದ್ರ ಪ್ರಶ್ನೆ ಇಲ್ಲ. 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ. ಸರ್, ಎತ್ತಾವ್ರು ಹೇಳ್ತಾ ಇರೋದು ಕೋವಿಡ್ ಹಗರಣ ಆಗಿದೆ ಅಂತ ಹೇಳಿ. ಅವ್ರ ಅವಧಿಯಲ್ಲೇ, ಅವ್ರ ಸರ್ಕಾರ ಅವಧಿಯಲ್ಲೇ ಅದಾದ್ರೆ ಗೊತ್ತಿದ್ದಂತೆ ಈಗಾಗಲೇ ಮತ್ತೆ ಅದಕ್ಕೆ ತನಿಖಾ ಒಂದು ಟೀಮು ಕೂಡ ಮಾಡಿದ್ದಾರೆ. ಅವ್ರು ತನಿಖೆ ಮಾಡ್ತಾರೆ. ಬಂದ್ಮೇಲೆ ನೋಡೋಣ, ಅದೇನು ವರದಿ ಬಂದ್ಮೇಲೆ ಅದ್ರ ಬಗ್ಗೆ ಹೇಳಿಕ್ಕೆ ಆಗ್ತದೆ. ಕೆಲವರು JDS ಅಂತ ಮತ್ತೆ ಬಿಜೆಪಿ ಅದರಿಂದ ಏನ ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂತ ಏನ ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ. ಯಾವ್ದ್ರೆ JDS ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಾರ, ಅದರಿಂದ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅನ್ನೋದು ಏನಾದ್ರು ಇಂಟರ್ನಲ್ ಅಸೆಸ್ಮೆಂಟ್ ಮಾಡ್ಲೇಬೇಕಲ್ಲ. ಯಾಕಂದ್ರೆ 2 ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡುವಂತ ಪ್ರಯತ್ನ ಮಾಡ್ತೀವಿ. ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ದುಡುಕಿ ನಿರ್ಧಾರ ತಗೋತಾ ಇದ್ದಾರೆ. ನಾನು ಹೈಕಮಾಂಡ್ ಕೂಡ ಸೂಚನೆಯಿಂದ ಸೂಕ್ಷ್ಮ ವಿಚಾರದ ಬಗ್ಗೆ ಯಾವುದು ಬಹಿರಂಗ ಹೇಳ್ಬಿಟ್ಟು ಅನ್ನುವಂಥದ್ದು ಏನಾದ್ರು ಈ ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರ. ಸೊ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೋಡೋಣ, ಒಳ್ಳೇದು ಮಾಡ್ತಾರಂತ ನಾವು ಭಾವಿಸ್ತೀವಿ. ಕಾದ್ ನೋಡೋಣ. ಈ ತಕ್ಷಣ ಹೇಳುವಂತ ಅವಶ್ಯಕತೆ ಇಲ್ಲ. ಬರ್ಲಿ, ಅದು ವಿಚಾರ ಬಂದಾಗ ಹೇಳ್ತೀವಿ. ಹಿಂದೆ ಬಹಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದೀವಿ. ಹೊಸ ಶಿಕ್ಷಣ ನೀತಿ, ಬೇರೆ ಬೇರೆ ಗೋ ಹತ್ಯೆ ನಿಷೇಧ, ಬೇರೆ ಬೇರೆ ಬಹಳಷ್ಟು ವಿಷಯಗಳ ಅದ್ರಲ್ಲಿ ಇತ್ತು. ಸೊ ನಾವು ಬಂದ್ಮೇಲೆ ಮಾಡ್ತಂತ ಹೇಳಿದೀವಿ. ಸೊ ನೋಡೋಣ, ಕಾನೂನ ಅಭಿಪ್ರಾಯ ಪಡೆದು ಅದು ಮಾಡ್ಬೇಕಾಗ್ತದೆ. ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂತ ಪ್ರಯತ್ನ ಮಾಡ್ತೀವಿ. ಎಲ್ಲ ಬಹಳಷ್ಟು ವಿಚಾರಗಳಿದೆ. ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತದೆ. ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನ್ ಮಾಡಿದ್ದಾರೆ ಅದು ಬದಲಾವಣೆ ಮಾಡ್ಲಿಕ್ಕೆ ಏನ್ ಅವಕಾಶಗಳಿದೆ, ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ. ಸ್ವಾಮೀಜಿ ಅವರು ಅಂದ್ರೆ ಸರಿಯಾಗಿ ಸಿಗ್ತಾ ಇಲ್ಲ, ಕೆಲವರಿಗೆ ಪರಿವಾರ ಅನ್ನುವಂತ ವಿಚಾರ, ಇವೆಲ್ಲ ಗೊಂದಲಗಳಿರೋದು. ಹೀಗಾಗಿ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದು ಬಹಳ ಸಮಸ್ಯೆ, ಗೊಂದಲ ಇದೆ. ಹಿಂದಿನ ಸರ್ಕಾರ ಗೊಂದಲ ಮಾಡಿ ಹೋಗಿದೆ. ನಮ್ಮ ಸರ್ಕಾರ ಸರಿ ಮಾಡುವಂತ ಪ್ರಯತ್ನ